ಫ್ರೆಂಡ್ಸ್, ವೈಟಿ ಸ್ಟುಡಿಯೋದ ಈ 3 ಸೆಟ್ಟಿಂಗ್ಸ್ ಗಳನ್ನು ಆನ್ ಮಾಡದೇ ಇದ್ರೆ ನಿಮ್ ವ್ಯೂಸ್ ಕೂಡ ಹೆಚ್ಚಾಗೋದಿಲ್ಲ ಮತ್ತೆ ಸಬ್ಸ್ಕ್ರೈಬರ್ ಕೂಡ ಹೆಚ್ಚಾಗೋದಿಲ್ಲ. ಹಾಗಾದ್ರೆ ಆ 3 ಸೆಟ್ಟಿಂಗ್ಸ್ ಗಳನ್ನು ಹೇಗೆ ಆನ್ ಮಾಡಬೇಕು ಅಂತ ನಾನು ಈಗ ನಿಮಗೆ ತೋರಿಸುತ್ತೇನೆ. ಮತ್ತೆ ನೀವು ಹೊಸದಾಗಿ ಯೂಟ್ಯೂಬ್ ಚಾನೆಲ್ ಕ್ರಿಯೇಟ್ ಮಾಡಿದ್ರೆ ಈ ಸೆಟ್ಟಿಂಗ್ಸ್ ಗಳು ಆನ್ ಆಗಿರೋದಿಲ್ಲ, ಅವುಗಳನ್ನು ನೀವು ಖುದ್ದಾಗಿ ಆನ್ ಮಾಡಬೇಕಾಗುತ್ತದೆ. ಹಾಗೆ ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್, ಈ 3 ಸೆಟ್ಟಿಂಗ್ಸ್ ನಲ್ಲಿ ಲಾಸ್ಟ್ ಸೆಟ್ಟಿಂಗ್ಸ್ ನ ಆನ್ ಮಾಡಿದ್ರೆ ನಿಮ್ ಲಾಂಗ್ ವಿಡಿಯೋಸ್ಗೆ ಮತ್ತೆ ಶಾರ್ಟ್ಸ್ಗೆ ವ್ಯೂಸ್ ಸುರಿಮಳೆ ಆಗುತ್ತೆ. ಸೊ ಅದಕ್ಕೆ ಈ ಸೆಟ್ಟಿಂಗ್ಸ್ ನ ಮಿಸ್ ಮಾಡದೆ ನೋಡಿ. ಓಕೆ ಫ್ರೆಂಡ್ಸ್, ಇಲ್ಲಿ ನೀವು ವೈಟಿ ಸ್ಟುಡಿಯೋ ಆಪ್ ಓಪನ್ ಮಾಡಿ, ಹಾಗೆ ರೈಟ್ ಸೈಡ್ ಅಲ್ಲಿ ಪ್ರೊಫೈಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ, ಮತ್ತೆ ಇಲ್ಲಿ ಸೆಟ್ಟಿಂಗ್ಸ್ ಕಾಣಿಸ್ತಾ ಇದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಫಸ್ಟ್ ಸೆಟ್ಟಿಂಗ್ಸ್ ಬಂದ್ಬಿಟ್ಟು ಪುಷ್ ನೋಟಿಫಿಕೇಶನ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಫಸ್ಟ್ ಒನ್ ಕಮೆಂಟ್ಸ್ ಇದೆಯಲ್ಲ, ಕಮೆಂಟ್ಸ್ ನಲ್ಲಿ ಇಲ್ಲಿ ಆಲ್ಮೋಸ್ಟ್ ಎಲ್ಲರದು ನಾನ್ ಇರುತ್ತೆ. ನೀವು ಇಲ್ಲಿ ಏನ್ ಮಾಡ್ಬೇಕು ಅಂದ್ರೆ ಆಲ್ ನಲ್ಲಿ ಇಡಿ, ಇಲ್ಲ ಇಂಪಾರ್ಟೆಂಟ್ ಇಡಿ. ಯಾಕೆಂದ್ರೆ ನಿಮ್ಗೆ ಯಾವ್ದಾದ್ರು ಕಮೆಂಟ್ಸ್ ಬಂದ್ರೆ ಇಲ್ಲಿ ಈಸಿಯಾಗಿ ಗೊತ್ತಾಗುತ್ತೆ. ಆಲ್ ನಲ್ಲಿ ಇದ್ರೆ, ನಾನ್ ನಲ್ಲಿ ಇದ್ರೆ ಯಾವುದೇ ಕಮೆಂಟ್ಸ್ ಕೂಡ ನಿಮಗೆ ಬರೋದಿಲ್ಲ. ಮತ್ತೆ ಇಲ್ಲಿ ನೀವು ಯಾವುದೇ ಆಡಿಯನ್ಸ್ ನಿಮಗೆ ಕಮೆಂಟ್ಸ್ ಮಾಡಿದ್ರೆ ಅದಕ್ಕೆ ನೀವು ರಿಪ್ಲೈ ಕೊಡಿ. ಯಾಕೆಂದ್ರೆ ಆಡಿಯನ್ಸ್ ಮಧ್ಯೆ ನಿಮಗೆ ಕನೆಕ್ಷನ್ ಬಿಲ್ಡ್ ಆಗುತ್ತೆ, ಮತ್ತೆ ಅವರು ನಿಮ್ ಚಾನೆಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾರೆ, ಮತ್ತೆ ನಿಮ್ಗೆ ವ್ಯೂಸ್ ಕೂಡ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ನೆಕ್ಸ್ಟ್ ಅನಾಲಿಟಿಕ್ಸ್, ಇಲ್ಲಿ ನೋಡಬಹುದು, ಇದನ್ನು ಕೂಡ ಆನ್ ಮಾಡಬೇಕಾಗುತ್ತೆ. ಯಾಕೆಂದ್ರೆ ಇನ್ಸೈಟ್ಸ್ ಅಬೌಟ್ ಯುವರ್ ಚಾನಲ್ ಅಂದ್ರೆ ನಿಮ್ ಚಾನಲ್ ಗೆ ವೀಕ್ಲಿ ಎಷ್ಟು ವ್ಯೂಸ್ ಬಂದಿದೆ, ಮತ್ತೆ ಯಾವ ವಿಡಿಯೋ ಟಾಪ್ ಅಲ್ಲಿ ರ್ಯಾಂಕ್ ಆಗ್ತಿದೆ, ಮತ್ತೆ ಎಷ್ಟು ಲೈಕ್ ಬಂದಿದೆ ಅಂತ ಇದು ತೋರಿಸುತ್ತೆ. ಅಂದ್ರೆ ಇದು ವೈಟಿ ಸ್ಟುಡಿಯೋದಲ್ಲಿ ನೋಟಿಫಿಕೇಶನ್ ಆಗಿ ತೋರಿಸುತ್ತೆ. ಇದನ್ನ ನೀವು ಆನ್ ಮಾಡಿಲ್ಲ ಅಂದ್ರೆ ಇದು ಯಾವುದೇ ಕಾರಣಕ್ಕೂ ಶೋ ಆಗೋದಿಲ್ಲ. ಅದಕ್ಕೋಸ್ಕರ ಇದನ್ನ ಆನ್ ಮಾಡಿ. ಹಾಗೆ ನೆಕ್ಸ್ಟ್ ಇಲ್ಲಿ ಅಚೀವ್ಮೆಂಟ್ಸ್ ಅಂತ ಇದೆ ನೋಡಬಹುದು, ಮೆಮೊರೇಬಲ್ ಮೂವ್ಮೆಂಟ್ಸ್ ಅಂಡ್ ಮೋರ್ ಅಂತ ಇದೆ. ಇದನ್ನು ಕೂಡ ಆನ್ ಮಾಡಬೇಕಾಗುತ್ತೆ. ಯಾಕೆಂದ್ರೆ ನಿಮ್ ಚಾನೆಲ್ ಅಲ್ಲಿ 100 ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆದ್ರೆ ಯೂಟ್ಯೂಬ್ ಖುದ್ದಾಗಿ ನಿಮಗೆ ನೋಟಿಫಿಕೇಶನ್ ಕಳಿಸುತ್ತೆ, ಮತ್ತೆ ಸೆಲೆಬ್ರೇಷನ್ ಮಾಡುತ್ತೆ. ಮತ್ತೆ 1K ಸಬ್ಸ್ಕ್ರೈಬರ್ ಆದ್ರೂ ಕೂಡ ಸೆಲೆಬ್ರೇಷನ್ ಮಾಡುತ್ತೆ. ಹಾಗೆ ಇದರಿಂದ ನೀವು ಯೂಟ್ಯೂಬ್ ಕಣ್ಣಿಗೆ ಕಾಣ್ತೀರಾ. ಬಟ್ ಈ ಸೆಟ್ಟಿಂಗ್ಸ್ ನ ನೀವು ಆಫ್ ಮಾಡಿದ್ರೆ ನೀವು ಯೂಟ್ಯೂಬ್ಗೆ ಕಾಣೋದಿಲ್ಲ, ಅದು ಯಾವುದೇ ನೋಟಿಫಿಕೇಶನ್ ಕೂಡ ಕಳಿಸೋದಿಲ್ಲ, ಮತ್ತೆ ಸಬ್ಸ್ಕ್ರೈಬರ್ ಆದ್ರೂ ಕೂಡ ಅದು ಹೇಳೋದಿಲ್ಲ. ಅದಕ್ಕೋಸ್ಕರ ಈ ಸೆಟ್ಟಿಂಗ್ಸ್ ನ ಆನ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಪಾಲಿಸಿ, ಕಾಪಿರೈಟ್ ಇಶ್ಯೂ, ಸ್ಟ್ರೈಕ್ಸ್, ಚೆಕ್ಸ್ ಅಂಡ್ ಮೋರ್ ಅಂತ ಇದೆ. ಅಂದ್ರೆ ನೀವು ಇವಾಗ ವಿಡಿಯೋ ಅಪ್ಲೋಡ್ ಮಾಡಿದ್ಮೇಲೆ ಯೂಟ್ಯೂಬ್ ಇದನ್ನ ಸ್ಕ್ಯಾನ್ ಮಾಡುತ್ತೆ ನಿಮ್ಮ ವಿಡಿಯೋನ. ನೆಕ್ಸ್ಟ್ ಅಲ್ಲಿ ಯಾವುದೇ ರೀತಿ ಕಾಪಿರೈಟ್ ಕ್ಲಿಪ್ಸ್ ಏನಾದ್ರೂ ಯೂಸ್ ಇದ್ರೆ, ಕಾಪಿರೈಟ್ ಬರೋ ಪ್ರಾಬ್ಲಮ್ ಇದ್ರೆ, ಇದು ಡೈರೆಕ್ಟ್ ಆಗಿ ಈ ಸೆಟ್ಟಿಂಗ್ಸ್ ಆನ್ ಮಾಡಿದ್ರೆ ನಿಮಗೆ ಶೋ ಆಗುತ್ತೆ ಈ ತರ ಕಾಪಿರೈಟ್ ಇದೆ ಅಂತ. ಬಟ್ ಇದನ್ನ ನೀವು ಆಫ್ ಮಾಡಿದ್ರೆ ನಿಮ್ಗೆ ಯಾವುದೇ ರೀತಿ ಕಾಪಿರೈಟ್ ಇಶ್ಯೂ ಇದ್ರೆ ಗೊತ್ತಾಗೋದಿಲ್ಲ. ಅದಕ್ಕೋಸ್ಕರ ಇದನ್ನ ಆನ್ ಮಾಡಿ. ಮತ್ತೆ ನೆಕ್ಸ್ಟ್ ಅರ್ನ್ಸ್, ವೇಸ್ ಟು ಅರ್ನ್ ಆನ್ ಯೂಟ್ಯೂಬ್ ಅಂದ್ರೆ ನಿಮ್ಮ ಮೊನೆಟೈಸೇಷನ್ ಕಂಪ್ಲೀಟ್ ಆದ್ಮೇಲೆ, ಅರ್ನ್ಸ್ ಆದ್ಮೇಲೆ ನಿಮ್ಗೆ ಡೈರೆಕ್ಟ್ ಆಗಿ ನೋಟಿಫಿಕೇಶನ್ ಶೋ ಆಗುತ್ತೆ. ಮತ್ತೆ ಬೇರೆ ಯಾವ್ದೋ ಅರ್ನಿಂಗ್ಸ್ ಬರ್ತಿದ್ರೆ ಅದನ್ನು ಕೂಡ ಇದು ಶೋ ಮಾಡುತ್ತೆ. ಅದಕ್ಕೋಸ್ಕರ ಇದನ್ನ ಆನ್ ಮಾಡಿ. ನೆಕ್ಸ್ಟ್ ಇಲ್ಲಿ ನೋಡಬಹುದು ಅಪ್ಡೇಟ್ಸ್ ಅಂತ ಇದೆ, ಇದನ್ನು ಕೂಡ ಆನ್ ಮಾಡಿ. ಯಾವ್ದಾದ್ರು ಕೊಲಾಬ್ರೇಷನ್ ಮತ್ತೆ ಇಂಪಾರ್ಟೆಂಟ್ ಸ್ಟೇಟಸ್ ಅಪ್ಡೇಟ್ಸ್ ಅಂಡ್ ಮೋರ್ ಅಂತ ಇದೆ. ಅಂದ್ರೆ ನೀವು ಇಲ್ಲಿ ಯಾವ್ದಾದ್ರು ಕೊಲಾಬ್ರೇಟ್ ಮಾಡಿದ್ರೆ ಅದರಿಂದ ಕೂಡ ನೋಟಿಫಿಕೇಶನ್ ಸಿಗುತ್ತೆ. ಮತ್ತೆ ಯೂಟ್ಯೂಬ್ ಅಲ್ಲಿ ಯಾವ್ದಾದ್ರು ಸರ್ವೆ ಬಂದ್ರೆ ಅದನ್ನು ಕೂಡ ಇದು ತಿಳಿಸ್ಕೊಡುತ್ತೆ ನೀವು ಏನ್ ಮಾಡ್ಬೇಕು ಅಂತ ಇಲ್ಲಿ. ಅದಕ್ಕೋಸ್ಕರ ಈ ಸೆಟ್ಟಿಂಗ್ಸ್ ಕೂಡ ಆನ್ ಮಾಡಿ. ನೆಕ್ಸ್ಟ್ ಸೆಟ್ಟಿಂಗ್ಸ್ ಬಂದ್ಬಿಟ್ಟು ಆಟೋಮೆಟಿಕ್ ಡಬ್ಬಿಂಗ್. ಇದು ತುಂಬಾ ಇಂಪಾರ್ಟೆಂಟ್. ಅಂದ್ರೆ ಟ್ರಾನ್ಸ್ಲೇಟ್ ಯುವರ್ ವಿಡಿಯೋಸ್ ಇನ್ ಟು ಅದರ್ ಲ್ಯಾಂಗ್ವೇಜಸ್. ಇಲ್ಲಿ ನೀವು ಈ ಸೆಟ್ಟಿಂಗ್ಸ್ ನ ಆನ್ ಮಾಡಿ. ಆಮೇಲೆ ಇಲ್ಲಿ ಆಟೋ ಪಬ್ಲಿಷ್ ಅಂತ ಇದೆಯಲ್ಲ, ರಿಕಮೆಂಡೆಡ್ ಅಂತ, ಇದನ್ನ ಆನ್ ಮಾಡಿ. ಯಾಕೆಂದ್ರೆ ಈ ಸೆಟ್ಟಿಂಗ್ಸ್ ನ ನೀವು ಆನ್ ಮಾಡಿದ್ರೆ ನಿಮ್ ವಿಡಿಯೋ ಇಲ್ಲಿ ಕನ್ನಡದಲ್ಲಿ ಇದೆ ಅನ್ಕೊಳ್ಳಿ, ಈ ವಿಡಿಯೋ ಆಟೋಮೆಟಿಕ್ ಡಬ್ ಆಗಿ ಹಿಂದಿ, ಇಂಗ್ಲಿಷ್ ಅಥವಾ ಬೇರೆ ಲ್ಯಾಂಗ್ವೇಜ್ ಅಲ್ಲಿ ಆಟೋಮೆಟಿಕ್ ಆಗಿ ಡಬ್ ಆಗುತ್ತೆ. ಅಂದ್ರೆ ಸಮ್ ಲ್ಯಾಂಗ್ವೇಜಸ್ ಅಂದ್ರೆ ಯಾವ ಲ್ಯಾಂಗ್ವೇಜಸ್ ಡಬ್ ಆಗಕ್ಕೆ ಈಸಿ ಆಗುತ್ತೆ ಆ ಲ್ಯಾಂಗ್ವೇಜ್ ಅಲ್ಲಿ ನಿಮ್ಮ ವಾಯ್ಸ್ ಕೂಡ ಡಬ್ ಆಗುತ್ತೆ. ಅಂದ್ರೆ ಆ ಲ್ಯಾಂಗ್ವೇಜ್ ಅಲ್ಲಿ ನಿಮ್ ವಿಡಿಯೋ ಬರುತ್ತೆ. ಇದರಿಂದ ಏನಾಗುತ್ತೆ ಅಂದ್ರೆ ಬೇರೆ ಕಂಟ್ರಿ ಆಡಿಯನ್ಸ್ ಕೂಡ ನಿಮ್ ವಿಡಿಯೋನ ವಾಚ್ ಮಾಡ್ತಾರೆ, ಮತ್ತೆ ಅಲ್ಲಿಂದ ನಿಮ್ಗೆ ವ್ಯೂಸ್ ಕೂಡ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ, ಮತ್ತೆ ಸಬ್ಸ್ಕ್ರೈಬರ್ ಕೂಡ ಅವ್ರು ಆಗ್ತಾರೆ. ಅದಕ್ಕೋಸ್ಕರ ಈ ಸೆಟ್ಟಿಂಗ್ಸ್ ನ ಮಸ್ಟ್ ಅಂಡ್ ಶುಡ್ ಆನ್ ಮಾಡಲೇಬೇಕು. ಆನ್ ಮಾಡಿ. ನೆಕ್ಸ್ಟ್ ಸೆಟ್ಟಿಂಗ್ಸ್ ಆನ್ ಮಾಡೋದಕ್ಕೆ ನಿಮ್ ಪ್ರೊಫೈಲ್ ಬಂದ್ಬಿಟ್ಟು ಇಲ್ಲಿ ಪೆನ್ಸಿಲ್ ಐಕನ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಹಾಗೆ ನೆಕ್ಸ್ಟ್ ಇಲ್ಲಿ ಹೋಮ್ ಟ್ಯಾಬ್ ಅಂತ ಕಾಣ್ತಿದಿಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೋಡಬಹುದು ಇದೇ ತುಂಬಾ ಇಂಪಾರ್ಟೆಂಟ್ ಸೆಟ್ಟಿಂಗ್ಸ್ ಆಗಿದೆ. ಆಲ್ಮೋಸ್ಟ್ ಎಲ್ಲರದು ಈ ಸೆಟ್ಟಿಂಗ್ಸ್ ಆಫ್ ಆಗಿರುತ್ತೆ. ಇದನ್ನ ಆನ್ ಮಾಡಬೇಕಾಗುತ್ತೆ. ಯಾಕೆಂದ್ರೆ ಇಲ್ಲಿ ನೋಡಬಹುದು ಹೋಮ್ ಟ್ಯಾಬ್ ಅಂತ ಇದೆ. ಶೋ ಯುವರ್ ಚಾನಲ್ ಹೋಮ್ ಟ್ಯಾಬ್ ಟು ಹೈಲೈಟ್ಸ್ ಅಂಡ್ ಶೋಕೇಸ್ ಕಂಟೆಂಟ್ ಫಾರ್ ಯುವರ್ ಆಡಿಯನ್ಸ್. ಈ ಸೆಟ್ಟಿಂಗ್ಸ್ ನ ಆನ್ ಮಾಡಿ. ಯಾಕೆಂದ್ರೆ ನಿಮ್ ಚಾನಲ್ ಅಲ್ಲಿ ಸುಮಾರಷ್ಟು ವಿಡಿಯೋ ಅಪ್ಲೋಡ್ ಮಾಡಿದಿರಾ, ಬಟ್ ಅದರಲ್ಲಿ ಯಾವ್ದೋ ಒಂದು ವಿಡಿಯೋ ತುಂಬಾ ವೈರಲ್ ಆಗಿದೆ, ಆ ವಿಡಿಯೋಕ್ಕೆ ತುಂಬಾ ವ್ಯೂಸ್ ಬಂದಿದೆ, ಆತರ ಒಂದು ವಿಡಿಯೋ ಇದೆ ಅನ್ಕೊಳ್ಳಿ. ಆ ವಿಡಿಯೋ ಟಾಪ್ ಅಲ್ಲಿ ಬರುತ್ತೆ. ಅಂದ್ರೆ ಯಾವ್ದಾದ್ರು ಹೊಸ ಆಡಿಯನ್ಸ್ ನಿಮ್ ಚಾನಲ್ ಗೆ ವಿಸಿಟ್ ಮಾಡಿದ್ರೆ ಅಲ್ಲಿ ಆ ವಿಡಿಯೋ ಶೋ ಆಗುತ್ತೆ. ಅಂದ್ರೆ ನಿಮ್ ಚಾನಲ್ ಫಸ್ಟ್ ನಲ್ಲಿ ಆ ವಿಡಿಯೋ ಶೋ ಆಗುತ್ತೆ. ಅದಕ್ಕೋಸ್ಕರ ಈ ಸೆಟ್ಟಿಂಗ್ಸ್ ನ ಆನ್ ಮಾಡಬೇಕಾಗುತ್ತೆ. ನಾನು ಹೇಳಿದ್ದು ನಿಮಗೆ ಅರ್ಥ ಆಗಿದೆ ಅನ್ಕೊಂತೇನೆ. ನೆಕ್ಸ್ಟ್ ಇಲ್ಲಿ
ಫಾರ್ ಯು ಅಂತಿದೆ, ಈ ಸೆಟ್ಟಿಂಗ್ಸ್ ಕೂಡ ಆನ್ ಮಾಡಬೇಕಾಗುತ್ತೆ. ಯೂಟ್ಯೂಬ್ ರಿಕಮೆಂಡ್ಸ್ ಯುವರ್ ಕಂಟೆಂಟ್ ಬೇಸ್ಡ್ ಆನ್ ವ್ಯೂವರ್ಸ್ ಇಂಟ್ರೆಸ್ಟ್. ಇಲ್ಲಿ ಮೋರ್ ಸೆಟ್ಟಿಂಗ್ಸ್ ಅಂತಿದೆಯಲ್ಲ, ಇದಕ್ಕೆ ಕ್ಲಿಕ್ ಮಾಡಿ. ಇಲ್ಲಿ ನಿಮ್ಮ ಕಂಟೆಂಟ್ ಟೈಪ್ ಇದೆ, ಇವೆಲ್ಲವೂ ಆಫ್ ಆಗಿರುತ್ತೆ, ಇವುಗಳನ್ನ ಆನ್ ಮಾಡಿ. ಮತ್ತೆ ಇಲ್ಲಿ ಕೆಳಗೆ ರೀಸೆನ್ಸಿ ಅಂತ ಇದೆಯಲ್ಲ, ಇಲ್ಲಿ ಆಲ್ ಕಂಟೆಂಟ್ ರಿಕಮೆಂಡೆಡ್ ಅಂತ ಇದೆಯಲ್ಲ, ಇದನ್ನ ಆನ್ ಮಾಡಿ. ಮತ್ತೆ ಇಲ್ಲಿ ಇವು ಮೂರನ್ನ ಆನ್ ಮಾಡಿ. ಆನ್ ಮಾಡಿಬಿಟ್ಟು ಈ ಸೆಟ್ಟಿಂಗ್ಸ್ ಕೂಡ ಆನ್ ಮಾಡಿ. ಈ ಸೆಟ್ಟಿಂಗ್ಸ್ ಇಂದ ಏನಾಗುತ್ತೆ ಅಂದ್ರೆ, ಇವಾಗ ಎಕ್ಸಾಂಪಲ್ ಆಗಿ ನೀವು ಇವಾಗ ಈ ವಿಡಿಯೋನ ನೋಡಿದ್ದೀರಾ ಅಂದ್ರೆ ಯೂಟ್ಯೂಬ್ ಈ ವಿಡಿಯೋನ ಶೋ ಮಾಡಿದೆ, ಮತ್ತೆ ನಿಮಗೆ ಈ ವಿಡಿಯೋ ಇಂಟ್ರೆಸ್ಟಿಂಗ್ ಆಗಿದ್ರೆ ಯೂಟ್ಯೂಬ್ ಏನ್ ಮಾಡುತ್ತೆ ಅಂದ್ರೆ ಇದೇ ರೀತಿ ಆಗಿರುವ ನನ್ನ ಇನ್ನಷ್ಟು ಕಂಟೆಂಟ್ ಗಳನ್ನ ನಿಮಗೆ ತೋರಿಸುತ್ತೆ, ಅಂದ್ರೆ ರಿಕಮೆಂಡ್ ಮಾಡುತ್ತೆ. ಅದಕ್ಕೋಸ್ಕರ ಈ ಸೆಟ್ಟಿಂಗ್ಸ್ ನ ಆನ್ ಮಾಡಿ. ಇದರಿಂದ ಏನಾಗುತ್ತೆ ಅಂದ್ರೆ ನಿಮಗೆ ವ್ಯೂಸ್ ಕೂಡ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ, ಮತ್ತೆ ಸಬ್ಸ್ಕ್ರೈಬರ್ ಕೂಡ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅದಕ್ಕೋಸ್ಕರ ಈ ಸೆಟ್ಟಿಂಗ್ಸ್ ನ ಆನ್ ಮಾಡ್ಕೊಳ್ಳಿ. ಮತ್ತೆ ಇವೇ ನೋಡಿ YT ಸ್ಟುಡಿಯೋದ ಟಾಪ್ ಸೀಕ್ರೆಟ್ ಸೆಟ್ಟಿಂಗ್ಸ್ ಗಳು. ಇವುಗಳನ್ನ ಆನ್ ಮಾಡ್ಕೊಂಡ್ರೆ ನಿಮ್ ಚಾನಲ್ ವ್ಯೂಸ್ ಮತ್ತೆ ಸಬ್ಸ್ಕ್ರೈಬರ್ಸ್ ಬೂಮ್ ಆಗ್ತವೆ. ಇವುಗಳನ್ನ ಮಸ್ಟ್ ಅಂಡ್ ಶುಡ್ ಆಗಿ ನೀವು ಆನ್ ಮಾಡ್ಕೊಳ್ಳಿ. ಮತ್ತೆ ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿದೆ ಅಂದ್ರೆ ವಿಡಿಯೋ ಲೈಕ್ ಮಾಡಿ. ಮತ್ತೆ ಇನ್ನು ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನೀವು ಯೂಟ್ಯೂಬ್ಗೆ ವಿಡಿಯೋ ಅಪ್ಲೋಡ್ ಮಾಡಿದ್ಮೇಲೆ ಏನ್ ಮಾಡಬೇಕು ಅನ್ನೋದಕ್ಕಿಂತ ಯಾವ ಮಿಸ್ಟೇಕ್ ನ ಮಾಡಬಾರ್ದು ಅನ್ನೋದನ್ನ ತಿಳ್ಕೊಬೇಕಾ? ಹಾಗಾದ್ರೆ ಈ ವಿಡಿಯೋ ವಾಚ್ ಮಾಡಿ. ಅಲ್ಲಿ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್ ಬಾಯ್.